ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಹೊಂದಿದ್ದರೆ ನೀ ನಮಗೆ ಕಲ್ಪತರು. ನಾನು ಮಾತನಾಡೋ ಶೈಲಿಯಲ್ಲೇ ನಿಮಗೂ ಅರ್ಥ ಆಗಿರ್ಬೋದು, ನಾನು ಅಂಗಡಿ ಅಂತಾರಾಷ್ಟ್ರೀಯ ಶಾಲೆಯ ಕನ್ನಡ ವಿಭಾಗದ ಮುಖ್ಯಸ್ಥೆ ಅಂತ. ಹೌದು, ಸರಿಯಾಗಿ ತಿಳ್ಕೊಂಡಿದ್ದೀರಾ. ನನ್ನ ಹೆಸರು ಸಂಧ್ಯಾ ಶಾಂಬಾಗ್, MA B.Ed ಪದವೀಧರೆ. ಅಂಗಡಿ ಅಂತಾರಾಷ್ಟ್ರೀಯ ಶಾಲೆ ಆರಂಭವಾದ ದಿನದಿಂದ ಇಂದಿನವರೆಗೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಕನ್ನಡವನ್ನ ಬೋಧಿಸುತ್ತಾ ಬಂದಿದ್ದೇನೆ. ಕನ್ನಡದ ಶಿಕ್ಷಕರು ವರ್ಣಮಾಲೆಯನ್ನ ನೀಡುವುದರ ಮೂಲಕ ಸರಳ ಪದಗಳ ರಚನೆ, ಒತ್ತಕ್ಷರಗಳನ್ನ ನೀಡುವುದರ ಮೂಲಕ ಕಠಿಣ ಪದಗಳ ರಚನೆಯನ್ನ ಬೋಧಿಸುತ್ತಾ ಬಂದಿದ್ದೇವೆ. ಅದೇ ರೀತಿಯಲ್ಲಿ ಕನ್ನಡದ ಶಿಕ್ಷಕರು ಪಾಠದ ಜೊತೆಗೆ ಬಹಳಷ್ಟು ಚಟುವಟಿಕೆಗಳನ್ನ ಕೂಡ ಕೈಗೊಳ್ತಾರೆ. ಉದಾಹರಣೆಗೆ ಹೇಳಬೇಕಾದ್ರೆ ಅಂತಾಕ್ಷರಿಯ ರೂಪದಲ್ಲಿ ಪದಗಳನ್ನ ರಚಿಸುವಂಥದ್ದು, ವಾಕ್ಯಗಳನ್ನ ರಚಿಸುವಂಥದ್ದು ಇತ್ಯಾದಿ. ಈ ಶಾಲೆಯ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಹೊರ ರಾಜ್ಯಗಳಿಂದ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡಿತಾರೆ. ಪ್ರವೇಶವನ್ನು ಪಡೆಯುವಾಗ ಪಾಲಕರಿಗೆ ಒಂದು ರೀತಿಯ ವಿಚಿತ್ರ ಗೊಂದಲ, ಅಂದ್ರೆ ಚಿಂತನೆಗೊಳಗಾಗ್ತಾರೆ ಅವರು. ಯಾಕಂದ್ರೆ ಅಪರಿಚಿತ ಭಾಷೆ ಕನ್ನಡ, ನನ್ನ ಮಕ್ಕಳು ಹೇಗೆ ಮಾಡ್ತಾರೋ ಕನ್ನಡವನ್ನು ಹೇಗೆ ಕಲಿತಾರೋ ಅನ್ನುವಂಥ ಒಂದು ರೀತಿ ವಿಚಿತ್ರ ಚಿಂತನೆ. ಆ ಸಂದರ್ಭದಲ್ಲಿ ನಾವು ಆ ಪಾಲಕರಿಗೆ ಭರವಸೆಯನ್ನ ನೀಡ್ತೇವೆ. ಡೋಂಟ್ ವರಿ ಸರ್, ನಾವಿದ್ದೇವೆ, ನೀವು ನಮ್ಮ ಮೇಲೆ ಜವಾಬ್ದಾರಿ ಹಾಕ್ಬಿಟ್ರಿ ಅಂತ. ಅದೇ ರೀತಿಯಲ್ಲಿ ಬಂದ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, 1 ವರ್ಷದಲ್ಲೇ ಕನ್ನಡವನ್ನ ಓದಲಿಕ್ಕೆ ಪ್ರಾರಂಭಿಸ್ತಾರೆ. ಅದೇ ರೀತಿಯಲ್ಲಿ 2ನೇ ವರ್ಷದಲ್ಲಿ ಮಾತನಾಡಲಿಕ್ಕೆ ಕಲ್ತ್ಕೊಂಡ್ಬಿಡ್ತಾರೆ. ಇದೇ ಈ ಶಾಲೆಯ ಒಂದು ವಿಶೇಷತೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲೂ ಹಾಗೆ ಕನ್ನಡದ ಶಿಕ್ಷಕರು ಯಾವುದೇ ಒಂದು ಪದ್ಯ ಭಾಗವನ್ನ ರಾಗಬದ್ಧವಾಗಿ ಮಕ್ಕಳಿಗೆ ಹಾಡಿ ತೋರಿಸುವಂಥದ್ದು, ನೃತ್ಯದ ಮೂಲಕ ಹಾಡನ್ನ ಕಲಿಸುವಂಥದ್ದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಕನ್ನಡವನ್ನ ಕಲಿಯುವ ಆಸಕ್ತಿ ಬೆಳೀತಾ ಹೋಗ್ತದೆ. ಅದೇ ರೀತಿಯಲ್ಲಿ ಕನ್ನಡ ವಿಭಾಗಕ್ಕೆ ಸಂಬಂಧಿಸಿದಂತೆ ಅನೇಕ ಸ್ಪರ್ಧೆಗಳನ್ನ ಕೂಡ ನಾವು ಕನ್ನಡದ ಶಿಕ್ಷಕರು ಕೈಗೊಳ್ಳುತ್ತೇವೆ. ಉದಾಹರಣೆಗೆ ಹೇಳಬೇಕಾದ್ರೆ ಸ್ವ ಕವಿತೆಯನ್ನ ರಚನೆ ಮಾಡುವಂಥದ್ದು, ಸ್ವಲೇಖನ ರಚನೆ ಮಾಡುವಂಥದ್ದು, ಅದಲ್ಲದೆ ಛದ್ಮವೇಷ ಸ್ಪರ್ಧೆ, ಪಾತ್ರಾಭಿನಯ ಸ್ಪರ್ಧೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಕನ್ನಡ ಸಂಭಾಷಣೆಯ ಕೌಶಲ್ಯ ಬೆಳೀತಾ ಹೋಗ್ತದೆ. ಅದೇ ರೀತಿಯಲ್ಲಿ ಪರೀಕ್ಷೆಗೆ ಸಂಬಂಧಿಸಿದಂತೆ 1ನೇ ತರಗತಿಯಿಂದ 4ನೇ ತರಗತಿಯವರೆಗೂ ಓದಿನ ಕೌಶಲ್ಯ, ಪಠಣ ಕೌಶಲ್ಯ, ಉತ್ಲೇಖನ ಪದಗಳ ಪರೀಕ್ಷೆಯನ್ನ ಕೂಡ ಕೈಗೊಳ್ಳುತ್ತೇವೆ. ಅದೇ ರೀತಿಯಲ್ಲಿ 5ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಮಾತಿನ ಕೌಶಲ್ಯ, ಶ್ರವಣ ಕೌಶಲ್ಯ, ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಕೆಲವು ಮಾದರಿಗಳನ್ನ ಮಕ್ಕಳಿಂದ ತಯಾರಿಸುವಂಥದ್ದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಕನ್ನಡವನ್ನ ಕಲಿಯುವ ತೃಷೆ ಬೆಳೆಯುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯವನ್ನ ಹೇಳೋದಾದ್ರೆ, ಕರ್ನಾಟಕದ ಸಂಭ್ರಮೋತ್ಸವವಾಗಿರುವ ನಾಡ ಹಬ್ಬವನ್ನು ನಾವು ಈ ಶಾಲೆಯಲ್ಲಿ ನಮ್ಮ ಮುಖ್ಯೋಪಾಧ್ಯಾಯನಿಯಾದ ಶ್ರೀಮತಿ ಸಂಗೀತಾ ದೇಸಾಯಿ ಮೇಡಮ್ ಅವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಆ ದಿನ ನಾವು ಬಹಳಷ್ಟು ಕಾರ್ಯಕ್ರಮವನ್ನ ಕೈಗೊಳ್ಳುತ್ತೇವೆ. ಉದಾಹರಣೆಗೆ ನೃತ್ಯ ಆಗಿರ್ಬೋದು, ನಾಟಕವಾಗಿರ್ಬೋದು, ಜಾನಪದ ಗೀತೆಯನ್ನ ಮಕ್ಕಳಿಂದ ಹಾಡಿಸುವಂಥದ್ದು. ಕೆಲವು ಮಕ್ಕಳು ವಚನಕಾರರ ವೇಷಭೂಷವನ್ನ ಹಾಕಿ ವಚನಗಳನ್ನ ಹೇಳುವಂಥದ್ದು, ದಾಸರುಗಳ ವೇಷಭೂಷಣವನ್ನು ಹಾಕಿ ಕೀರ್ತನೆಯನ್ನ ಹಾಡುವಂಥದ್ದು. ಈ ರೀತಿ ಅನೇಕ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುತ್ತೇವೆ. ಇನ್ನೊಂದು ವಿಶೇಷತೆ ಏನೆಂದರೆ, ಆ ದಿನ ನಾವು ನಲಿಕಲಿ ಕೋಣೆಯನ್ನ ಕೂಡ ಸಿದ್ಧಪಡಿಸುತ್ತೇವೆ. ಅಲ್ಲಿ ಆ ವರ್ಷ ಮಕ್ಕಳು ಮಾಡಿದಂತಹ ಪ್ರಾಜೆಕ್ಟ್ ಮೀನ್ಸ್ ಮಾದರಿಯನ್ನ ಪ್ರದರ್ಶನಕ್ಕೆ ಇಡುತ್ತೇವೆ. ಈ ರೀತಿಯಲ್ಲಿ ಕನ್ನಡಕ್ಕೆ ಪ್ರೋತ್ಸಾಹವನ್ನ ನೀಡಲಾಗುತ್ತದೆ. ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.